ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಆಫ್ರಿಕಾ ವಿರುದ್ಧ ನಾವಂತೂ ಭರ್ಜರಿಯಾಗಿ ಸೋತಿದೀವಿ. 51 ರನ್ಗಳಿಂದ ಈ ಎರಡನೇ T20 ಪಂದ್ಯ ಸೋತಿದೀವಿ. ಅದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಬಟ್ ಏನಂದ್ರೆ ನಾನು ಮೇನ್ ಒಂದು ಕಾರಣಗಳೇನು ಅಂತ ನೋಡೋಣ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಲೈವ್ ಅಲ್ಲೆಲ್ಲ ಡಿಸ್ಕಸ್ ಮಾಡಿದೀವಿ. ಬಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಾಕೆ ಹಿಂಗಾಯ್ತು, ಏನ್ ಕತೆ ಅಂತ ಮಾತಾಡೋಣ ಅಂತ. ಸೊ ಪಟಪಟ ಅಂತ ಹೇಳೋದಾದ್ರೆ ಗುರು, ಫಸ್ಟ್ ಆಫ್ ಆಲ್ ಏನಂದ್ರೆ ಇವ್ರದ್ದು ಬ್ಯಾಟಿಂಗ್ ಪೊಸಿಷನ್, ಅಂದ್ರೆ ಬ್ಯಾಟಿಂಗ್ ಕ್ರಮಾಂಕ ಏನ್ ಸೋಲೋದೇನ್ ಇದ್ದಿದೆ ಕಾಮನ್. ಅಂದ್ರೆ ಯಾವುದೇ ಎಲ್ಲಾ ಮ್ಯಾಚ್ ಗೆಲ್ತೀವಿ ಅನ್ನೋ ತರನೇ ಇಲ್ಲ ಗುರು. ಮ್ಯಾಚ್ ಅಂದ್ಮೇಲೆ ಸೋಲೋದು ಗೆಲ್ಲೋದು ಇದ್ದಿದ್ದೆ. ಸೊ ನಾನು ತಮ್ನೇಲಲ್ಲೂ ಅದೇ ಹಾಕಿದ್ದೀನಿ, ಸೋಲು ಓಕೆ, ಬಟ್ ಬ್ಯಾಟಿಂಗ್ ಪೊಸಿಷನ್ ಚೇಂಜ್ ಮಾಡೋದು ಯಾಕೆ ಅಂದ್ರೆ ಏನ್ ಗೊತ್ತಾ, ಓಪನರ್ಸ್ ಬಿಟ್ರೆ ಬಾಕಿ ಯಾರು ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಗುರು. ಒಂದ್ ಟೈಮಲ್ಲಿ ನಂಬರ್ 3 ಅಲ್ಲಿ ಸೂರ್ಯನೇ ಬರೋದು, ತಿಲಕೆ ಬರೋದು, ಬಿಟ್ರೆ ಶಿವಮ್ ದುಬೆನೆ ಬರೋದು, ಬಿಟ್ರೆ ಅಕ್ಷರ್ ಪಟೇಲ್ ಇವತ್ತ ಆಡಿಸ್ದಂಗೆ ಯಾರು ಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಓಕೆ, ಈ ಸೀರೀಸ್ ಇರ್ತಾವಲ್ಲ ಸರಣಿಗಳಲ್ಲಿ ಒಂದೊಂದು ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ನೀವೆಲ್ಲ ಒಂಥರ ಪ್ರಯೋಗ ಮಾಡ್ತೀವಿ, ಆಯ್ತು ಮಾಡಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ T20 ವರ್ಲ್ಡ್ ಕಪ್ ಸೆಮಿಫೈನಲ್ ಫೈನಲ್ ಇಂಥದ್ದೆಲ್ಲ ಬಂದಾಗ ಇದೇ ತರ ಮಾಡಿದ್ರೆ ಏನ್ ಮಾಡೋದು ಅಂತ ಒಂದೇ ಚಾನ್ಸ್ ಸಿಗುತ್ತೆ ಗುರು. ಅಲ್ಲಿ ನೀವ್ ಈ ತರ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಒಬ್ಬೊಬ್ರಿಗೆ ಒಂದೊಂದು ರೋಲ್ ಕೊಟ್ಟು ನೀವ್ ಹಿಂಗ ಆಡಿ, ಅಂದ್ರೆ ಅವ್ರು ಹೆಂಗ ಆಡ್ತಾರ ಹಂಗ ಆಡ್ಲಿ, ಬಟ್ ಈ ಒಂದು ರೋಲ್ ಕೊಟ್ಟು ಅವ್ರಿಗೆ ಒಂಥರ ಗೊತ್ತಾಗಿರುತ್ತೆ ಪಕ್ಕ, ನಂಬರ್ 3 ನಾನು ಹಿಂಗೆ ಈ ತರ ಆಡ್ಬೇಕು, ಈ ತರ ಸ್ವಲ್ಪ ನೀಟಾಗೆಲ್ಲ ಪ್ಲಾನ್ ಮಾಡ್ಕೋಬಹುದು. ಅದೆಲ್ಲ ಬಿಟ್ಬಿಟ್ಟು ಯಾರಾದ್ರೂ ಬನ್ನಿ, ಯಾವ ಟೈಮಲ್ಲಾದ್ರೂ ಬನ್ನಿ ಅಂದ್ರೆ ಹಿಂಗೆ ಏನ್ ಕತೆ ಅಂತ. ಅದಾದ್ರೆ ಇನ್ನೊಂದು, ಈ ನಾಯಕ ಮತ್ತೆ ಉಪನಾಯಕನ ಆಟ ನೋಡಿದ್ರೆ ಒಂಥರ ಆಗ್ತಿದೆ ಗುರು. ಏನ್ ಹಿಂಗೆ ಆಡಿದ್ರೆ ಹೆಂಗೆ ಅಂತ. ಪೀಕಲ್ಲಿ ಹೋಗೋರು ಇವಾಗ ಫುಲ್ ಕೆಳಗಡೆನೆ ಇದಾರೆ ಅನ್ನೋ ತರ ಆ ತರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸ್ಪೆಷಲಿ ನಮ್ಮ ಸ್ಕೈ ಅವ್ರದ್ದು, ಕ್ಯಾಪ್ಟನ್ ಸ್ಕೈ ಏನು ಬರ್ತಿಲ್ಲ ಈ ವರ್ಷ ಅಂತೂ. ಏನದು 14 ಎವರೇಜ್ ಅಂದ್ರೆ ಹೆಂಗೆ, ಒಂದ್ ಟೈಮಲ್ಲಿ ಹೆವಿ ರಾರಾಜಿಸ್ತಾ ಇದ್ರು ಗುರು. T20 ಇದ್ರಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಇವಾಗ ನೋಡಿದ್ರೆ 14 ಎವರೇಜ್ ಅಂದ್ರೆ ಏನು ಎತ್ತ ಅಂತ. ಆಮೇಲೆ ಆಯ್ತು ಫೈನ್, ಸ್ಕೈ ಅವರು ಕ್ಯಾಪ್ಟನ್ಸಿ ಆದ್ರೂ ಚೆನ್ನಾಗಿ ಮಾಡ್ತಿದ್ದಾರೆ, ಅಂದ್ರೆ ಸೀರೀಸ್ ಎಲ್ಲ ಗೆದ್ದಿದ್ದಾರೆ. ಕ್ಯಾಪ್ಟನ್ ಆಗ್ಬಿಟ್ಟು ಮ್ಯಾಚಸ್ ಎಲ್ಲ ಗೆದ್ದಿದ್ದಾರೆ, ಓಕೆ. ಈ ಕಡೆ ಗಿಲ್ಲು ಉಪನಾಯಕ ಅಂದ್ರೆ ವೈಸ್ ಕ್ಯಾಪ್ಟನ್ ಏನ್ ಮಾಡ್ತಿದ್ದಾನೆ ಅಣ್ಣ ಅಂತ. ಎಲ್ರು ಗಿಲ್ ಬಗ್ಗೆ ಹೇಳೋದ್ ಹೆಂಗಂದ್ರೆ, ವೈಸ್ ಕ್ಯಾಪ್ಟನ್ ಉಪನಾಯಕನ ಒಂದು ಕೋಟ ಇರುತ್ತಲ್ಲ, ಆ ಕೋಟದಿಂದ ಬಂದಿದ್ದಾನೆ ಅಣ್ಣ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದಕ್ಕೂ ಇವ್ರು ಆಡೋದಕ್ಕೂ ಎರಡೂ ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ ಗುರು. ಅಂದ್ರೆ ಈ ಒಂದು ಗಿಲ್ಲು ಏನಂದ್ರೆ T20 ಅಲ್ಲಿ 28 ಎವರೇಜ್ ಇದೆ, ಆಯ್ತು ಅದು ಓಕೆ. 137 ಸ್ಟ್ರೈಕ್ ರೇಟ್ ಇದೆ, ಫೈನ್ ಓಕೆ. ಈ ತರ ಪ್ಲೇಯರ್ ಇವ್ರ ಬ್ಯಾಕಪ್ ನೋಡಿ, ಬ್ಯಾಕಪ್ ಅಲ್ಲ ಸ್ಕ್ವಾಡ್ ಅಲ್ಲಿ ಇಲ್ಲದೆ ಇರೋ ಪ್ಲೇಯರ್ ನೋಡಿ ನೀವು. ಈ ಕಡೆ ಸ್ಕ್ವಾಡ್ ಅಲ್ಲಿ ಇರೋ ಪ್ಲೇಯರ್ ನೋಡ್ಕೊಳ್ಳಿ, ಸಂಜು ಸ್ಯಾಮ್ಸನ್. ಅಣ್ಣನ್ ಓಪನಿಂಗ್ ಬಿಟ್ಬಿಟ್ಟು, ಅಂದ್ರೆ ವಿಕೆಟ್ ಕೀಪರ್ ಮತ್ತೆ ಓಪನರ್ ಇದ್ರು ನಮ್ಮ ಸಂಜು ಅವರು, ಅವ್ರನ್ನ ಕೂಡ್ಸ್ಬಿಟ್ಟು ಇವಾಗ ಅವ್ರ ಜಾಗಕ್ಕೆ ಶುಭ್ಮನ್ ಗಿಲ್ನ ತಗೊಂಡ್ಬಂದು ಅಣ್ಣನ ಸ್ಥಾನನೇ ಹೋಗ್ಬಿಡ್ತು ಸಂಜು ಸ್ಯಾಮ್ಸನ್. ಅಣ್ಣ ಅಲ್ಲಿ ಆರಾಮಲ್ಲ ಅಂದ್ರೆ ಒಂಥರ ಕೂತ್ ಬಿಟ್ಟಿರ್ತಾರೆ ಏನಪ್ಪಾ ಅಂತ. ಆಮೇಲೆ ಜೈಸ್ವಾಲ್ 167 168 ಸ್ಟ್ರೈಕ್ ರೇಟ್ ಏನೋ ಇದೆ ಗುರು T20 ಅಲ್ಲಿ. ಇವ್ರದ್ದು 137 ಸ್ಟ್ರೈಕ್ ರೇಟ್ ಇದೆ. ಸ್ಟ್ರೈಕ್ ರೇಟು ಮ್ಯಾಚ್ ಆಗಲ್ಲ. ಆಮೇಲೆ ಲೆಫ್ಟ್ ಹ್ಯಾಂಡರ್ ಬೇರೆ ಜೈಸ್ವಾಲ್, ಒಳ್ಳೆ ಕ್ರೇಜಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಅಂದ್ರೆ ಶುಭ್ಮನ್ ಗಿಲ್ ಏನ್ ಗೊತ್ತಾ, ಇವಾಗ ಆಡ್ಲೇಬೇಕು ಗುರು, ಆಪ್ಷನ್ ಇಲ್ಲ ಅನ್ನೋ ತರ. ವೈಸ್ ಕ್ಯಾಪ್ಟನ್ ಇವ್ರು ಪಕ್ಕ ಮುಂದೆ ಹಂಗೆ ಆಡಿಸ್ತಾನೆ ಇರ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಪ್ರೆಷರ್ ಇರುತ್ತೆ ಅಂತ. ಇದೇ ಒಂದು ಪ್ರೆಷರ್ ಇಟ್ಕೊಂಡ್ಬಿಟ್ಟು T20 ವರ್ಲ್ಡ್ ಕಪ್ ಹೋದ್ರೆ ಏನ್ ಮಾಡೋದು? ಇಲ್ಲಿಂದಾನೇ ಆಡ್ಬೇಕಲ್ವಾ. ಏನು ಶುಭ್ಮನ್ ಗಿಲ್ ಏನ್ ಸ್ಕೈ ಮತ್ತೆ ಶುಭ್ಮನ್ ಗಿಲ್ ಹೇಟರ್ ಅನ್ನೋ ತರ ಅಲ್ಲ, ಅವ್ರು ಆಡಿದ್ರೇನೆ ಒಳ್ಳೇದು ಗುರು. ನಾಯಕ ಮತ್ತೆ ಉಪನಾಯಕ ಮೋಟಿವೇಶನ್ ಕೊಟ್ಟಂಗಿರುತ್ತೆ, ಆಡಿದ್ರೆ ಸಖತ್ತಾಗಿರುತ್ತೆ. ಇವ್ರೇ ಹೆಂಗ್ ಕೈ ಕೊಟ್ರೆ ಹೆಂಗೆ ಅಂತ. ಒಂದ್ ಮ್ಯಾಚ್ ಓಕೆ, 2 ಮ್ಯಾಚ್ ಓಕೆ, ಪ್ರತಿ ಮ್ಯಾಚ್ ಹಂಗೆ ಆಗ್ತಾ ಇದ್ರೆ ಅದು ಬೇರೆಯವ್ರ ಪೊಸಿಷನ್ ಅಲ್ಲಿ ಆಡ್ತಾ ಇದಾರೆ ನಮ್ಮ ಗಿಲ್ ಅವ್ರು. ಹೇಳ್ಬೇಕು ಅಂದ್ರೆ ಸಂಜು ಸ್ಯಾಮ್ಸನ್ ಆಯ್ತು, ಜೈಸ್ವಾಲ್ ಕೂತಿದ್ದಾರೆ, ಋತು ಇಲ್ಲ, ಯಾರಿಲ್ಲ, ಕ್ರೇಜಿ ಪ್ಲೇಯರ್ಸ್ ಎಲ್ಲ ಕೂತಂಗಿದೆ ಲೆಕ್ಕ. ಸೊ ಶುಭ್ಮನ್ ಗಿಲ್ ಇವಾಗ ಹೈ ಟೈಮ್ ಗುರು, ಆಡ್ಲೇಬೇಕು, ನೋ ಆಪ್ಷನ್ಸ್ ಅನ್ನೋ ತರ ಕ್ರೇಜ್ ಆಗಿ ಆಡ್ಲೇಬೇಕು. ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರ ಇಲ್ಲ ನೋಡ್ಲೇಬೇಕು. ಅಂದ್ರೆ ಏನ್ ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದು. ಸ್ಕೈ ಮತ್ತೆ ಗಿಲ್ ಕ್ರೇಜಿ ಕಮ್ ಬ್ಯಾಕ್ ಮಾಡ್ಲಿ ಅಂತ. ಇನ್ನು ಮೂರನೇ ಕಾರಣ, ಮೇನ್ ಕಾರಣ ಏನಂದ್ರೆ ಈ ಕಡೆ ಬೌಲಿಂಗ್. ಇವತ್ತು ಕ್ರೇಜಿ ಆಫ್ ಡೇ ಬಂತು ಗುರು, ಹರ್ಷದೀಪ್ ಮತ್ತೆ ಬುಮ್ರಾ ಇಬ್ರಿಗೂ ಆಫ್ ಡೇ, ಫುಲ್ ಆಫ್ ಡೇ. ಮಂದ್ ಯಾರಾದ್ರೂ ಇಬ್ರಲ್ಲಿ ಒಬ್ರದ್ದು ಕ್ರೇಜ್ ಆಗಿ ಡೇ ಇದ್ದಿದ್ರೆ, ಸಖತ್ತಾಗಿದ್ದಿದ್ರೆ ಒಂದ್ 20-30 ರನ್ ಆದ್ರೂ ಕಮ್ಮಿ ಆಗಿರೋದೇನೋ ಅಂತ. ಆಮೇಲೆ ಒಂದು 180 170ಕ್ಕೆ ಏನಾದ್ರು ಕಟ್ ಹಾಕಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ನಮ್ ಬಾಯ್ಸು. ಬಟ್ ಇಬ್ಬರದು ಫುಲ್ ಆಫ್ ಡೇ ಅಂದ್ರೆ ಹೆಂಗೆ, 4 ಓವರ್ಗೆ 54 ಹರ್ಷದೀಪ್ ಅಂದ್ರೆ, ಈ ಕಡೆ ಬುಮ್ರಾ ಅವ್ರದ್ದು 4 ಓವರ್ 45, ಇಬ್ರು ಸೇರ್ಬಿಟ್ಟೆ 100 ರನ್ ಕೊಟ್ಟಂಗಿದೆ ಗುರು. ಸೊ ಏನೋ ಒಂದು ರೇರ್ ಆಫ್ ಡೇ ಅಂತ ಹೇಳ್ಬೋದು ಇಬ್ರು ಕಡೆಯಿಂದನು. ಆಮೇಲೆ ವರುಣ್ ಬಿಟ್ರೆ ಬಾಕಿ ಯಾರು ಅಂತ ಬೌಲಿಂಗ್ ಮಾಡಿಲ್ಲ ಚೆನ್ನಾಗಿ. ಅಂದ್ರೆ ಈ ಕಡೆ ಶಿವಮ್ ದುಬೆ 2 ಓವರ್ 18, ಆಮೇಲೆ ಯಾರು ನಮ್ಮ ಅಕ್ಷರ್ ಪಟೇಲ್ ಎಲ್ಲ ಮಾಡಿದ್ರು. ಬಟ್ ರೇರ್ ಆಫ್ ಡೇ ಬಂದಿರೋದು ಮೇನ್ ವೆಪನ್ಸ್ ನಮ್ದು ಬುಮ್ರಾ ಮತ್ತೆ ಈ ಕಡೆ ಹರ್ಷದೀಪ್ ಅವ್ರ ಕಡೆಯಿಂದ. ಆಮೇಲೆ ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ಈ ಕಡೆ ಯಾರು ತಿಲಕ್ ವರ್ಮಾ ಅಣ್ಣ ಚೇಸ್ ಮಾಡ್ಬೇಕಾದ್ರೆ ಸಖತ್ ಎವರೇಜ್ ಇದೆ ಗುರು, 64 ಎವರೇಜ್ ಇದೆ T20 ಅಲ್ಲಿ. ಆ ತರ ಕ್ರೇಜಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಒಬ್ರೇ ಹೊಡೆದಿರೋದು 62 ರನ್, ಬಿಟ್ರೆ ಬಾಕಿ ಎಲ್ರು ಏನು ಆಡ್ಲಿಲ್ಲ.
ಅಭಿ ಕಡೆಯಿಂದ 7 ಬಾಲ್ಗೆ 17 ಅದೆಲ್ಲ ಓಕೆ ಒಪ್ಕೋಣ. ಬಟ್ ಸ್ಕೈ ಗಿಲ್ ಆಯ್ತು ಏನಿಲ್ಲ. ನಂಬರ್ 3 ಅಲ್ಲಿ ಅಕ್ಷರ್ ಪಟೇಲ್ನ ಕಳಿಸ್ತಿದ್ದೀರಪ್ಪ, ಏನ್ ಹೇಳೋದು? ಅಕ್ಷರ್ ಪಟೇಲ್ ಏನು ಅಲ್ಲಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಅನ್ನಂಗೆ ಇಲ್ಲ ನಾವು, ಯಾಕಂದ್ರೆ ಅವ್ರದ್ದು ಪೊಸಿಷನ್ ಅಲ್ಲ ಅದು. ಆಯ್ತು, ಅವ್ರ ಪೊಸಿಷನ್ ಅದೇ ಇದ್ರೆ ಅದನ್ನೇ ಮಾಡಿ ಇವಾಗ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಮುಗಿಯೋವರೆಗೂ. ಅದು ಇಲ್ಲ, ಯಾರ್ದೈತೆ ಅವರೇ ಕಳಿಸ್ಬಿಡ್ತಾರೆ, ಏನ್ ಮಾಡೋದು ಈ ತರ. ಆಮೇಲೆ ಈ ಕಡೆ ಕ್ವಿಂಟನ್ ಡಿಕಾಕ್ ಬಗ್ಗೆ ಮಾತಾಡ್ಲೇಬೇಕು. ಸಖತ್ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು ಇವರು. 90 ರನ್ ಏನೋ ಹೊಡಿತಾರೆ 46 ಬಾಲ್ಗೆ. ಸೊ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಅವ್ರು ಟಾಸ್ ಅಂದ್ರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದಿದ್ದೆ ಕ್ರೇಜಿ ಅನಿಸ್ತು. ನಾವು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೊಂಡ್ವಿ. ಅದು ಯಾಕೋ ಬ್ಯಾಕ್ ಫೈರ್ ಆಗ್ಬೋದೇನೋ ಅನ್ಸಿತ್ತು, ಯಾಕಂದ್ರೆ ಮುಲ್ಲಾನ್ಪುರದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರೇ ಕ್ರೇಜ್ ಆಗಿ ಗೆದ್ದಿದ್ದಾರೆ. ಬಟ್ ಆದ್ರೂ ಸ್ಟಿಲ್ ಓಕೆ, ಟಾಸ್ ಬೆಲೆ ಮ್ಯಾಟ್ರ್ ಆಗಲ್ಲ ಅಂತ. ಈ ಕಡೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬರ್ತಾರೆ. ನಮ್ಮವರಂತೂ ಫಸ್ಟ್ 4 ಓವರಲ್ಲೇ 38 ರನ್ ಏನೋ ಕೊಡ್ತಾರೆ. ಬಟ್ ಆದ್ರೆ ಈ ಕಡೆ ವರುಣ್ ಅಣ್ಣ ವಿಕೆಟ್ ತೆಗಿತಾರೆ. ಆದ್ರೆ ಕ್ವಿಂಟನ್ ಡಿಕಾಕ್ ಗುರು ಸಖತ್ ಬ್ಯಾಟಿಂಗು, 90 ರನ್ ಏನೋ ಹೊಡಿತಾರೆ 46 ಬಾಲ್ಗೆ. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ನಮ್ಮ ಹರ್ಷದೀಪ್ ಅಣ್ಣ ಅಂತ ಇವತ್ತು ಏನ್ ವೈಡ್ಸ್ ಅಪ್ಪ ಅವು, ಅಯ್ಯೋ ಏನು ಒಂದು ಎಷ್ಟು 16 ವೈಡ್ಸ್ ಏನೋ ಎಕ್ಸ್ಟ್ರಾ ಕೊಟ್ಟಿದೀವಿ ನಾವು. ಅದ್ರಲ್ಲಿ ಅಣ್ಣಂದೇ 9 ವೈಡು. ಅಪ್ಪ ದೇವರೇ ಕ್ರೇಜ್ ಅನಿಸ್ತು. ಅದೇ ರೇರ್ ಆಫ್ ಡೇ ಅಂತಾನೆ, ಯಾಕಂದ್ರೆ ಯೂಶಲಿ ಹಂಗೆ ಹಾಕದೇ ಇಲ್ಲ ಗುರು ಹರ್ಷದೀಪ್ ಅವರು. ಆಮೇಲೆ ಈ ಕಡೆ ಕೊನೆಯಲ್ಲಂತೂ ಫೆರೇರಾ ಮತ್ತೆ ಈ ಕಡೆ ಮಿಲ್ಲರ್ ಇಬ್ರು ಸೇರ್ಬಿಟ್ಟು ಲಾಸ್ಟ್ ಎಲ್ಲ ಚೆನ್ನಾಗಿ ಆಡ್ಬಿಟ್ಟು 213 ಹೊಡಿತಾರೆ. 214 ರನ್ ನಮ್ ಟಾರ್ಗೆಟ್. 210+ ಏನ್ ನಾವು ಚೇಸ್ ಮಾಡ್ತೀವಲ್ಲ, ಆ ಒಂದು ಚೇಸ್ ನೋಡೋದಾದ್ರೆ 7 ಸರಿ ಮಾಡಿದೀವಿ, 7 ಸರಿ ಸೋತಿದೀವಿ ನಾವು. 6 ಸರಿ ಇತ್ತು, ಇವಾಗ ಇದನ್ನು ಸೋತ್ವಲ್ಲ, 7 ಸರಿ ಆಗಿದೆ. 7 ಟೈಮ್ಸ್ ಸೋತಿದೀವಿ ನಾವು ಅಂತ. 214 ಅದೇ ಚೇಸ್ ಮಾಡಕ್ ಹೋದ್ವಿ, ಪಟ ಅಂತ ವಿಕೆಟ್ ಕಳ್ಕೊಂಡ್ವಿ. ಗಿಲ್ಲು ಫಸ್ಟ್ಗೆ ಡಕ್ ಹೋದ ಅಣ್ಣ. ಆಮೇಲೆ ಅಭಿದು ಬರ್ಲಿಲ್ಲ, 7 ಬಾಲ್ 17 ಓಕೆ ಪರವಾಗಿಲ್ಲ. ನಂತರ ಸ್ಕೈದು ಇಲ್ಲ ರನ್ಸು. ಆಮೇಲೆ ತಿಲಕ್ ಒಬ್ರೆ ಆಡಿರೋದು, ಹಾರ್ದಿಕ್ ಪಾಂಡ್ಯದು ಅಷ್ಟೊಂದು ಬರ್ಲಿಲ್ಲ, 23 ಬಾಲ್ 20. ಕೊನೆ ಜಿತೇಶ್ ಅಣ್ಣ ಗ್ಯಾಪ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಆಯ್ತು ಬಂತು. ಬಟ್ ಸ್ಟಿಲ್ ಯಾರ್ದು ಅಷ್ಟೊಂದು ಬರ್ಲಿಲ್ಲ ಗುರು. ಏನ್ ಅಂದ್ರೆ ರನ್ಸು ಹಂಗಿತ್ತು, ಏನ್ ಮಾಡಕ್ಕಲ್ಲ, ಬರೋದು ಹೊಡಿಬೇಕು ಅನ್ನೋತರ ಔಟ್ ಆಗೋದು. 51 ರನ್ನಿಂದ ಸೋತಿದೀವಿ. ಈ ಕಡೆ ಬಾಟ್ಮನ್ 4 ವಿಕೆಟ್ ಏನೋ ತೆಗ್ದ ಅಣ್ಣ. ಒಂಥರ ಅವ್ರ ಕಡೆನೂ ಚೆನ್ನಾಗಿ ಬೌಲಿಂಗ್ ಬಂತು, ಬಟ್ ರನ್ಸ್ ಜಾಸ್ತಿ ಆಗಿರೋದ್ರಿಂದ ಏನೂ ಮಾಡಕ್ ಆಗ್ಲಿಲ್ಲ ಅನ್ನೋತರ. ತಿಲಕ್ ಅಣ್ಣ ಒಬ್ನೇ 62 ರನ್ ಏನೋ ಬಂತು. ಬಾಕಿ ಇರೋರೆಲ್ಲ ಎಲ್ರಿಗೂ ಬ್ಯಾಟಿಂಗ್ ಸಿಕ್ಕಂಗ ಆಯ್ತು ಬಿಡಿ. ವರುಣ್ ಅಣ್ಣಂಗು ಹರ್ಷದೀಪ್ಗೆ ಎಲ್ರಿಗೂ ಏನೋ ಚಮತ್ಕಾರ ಮಾಡ್ತಾರೆ ಅಂದ್ರೆ ಯಾರ್ದೇನು ಚಮತ್ಕಾರ ನಡಿಲಿಲ್ಲ. ಬಟ್ ಮೇನ್ ರೀಸನ್ಸ್ ನಾನು ಏನ್ ಹೇಳ್ದೆ ಅಲ್ಲ ಗುರು, ಅದನ್ನ ಇವರು ಕರೆಕ್ಟ್ ಆಗಿ ಮಾಡ್ಕೊಳ್ಳೇಬೇಕು. ಅದು ಈ ಸೀರೀಸ್ ಅಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಅಂತ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಬ್ಯಾಟಿಂಗ್ ಕ್ರಮಾಂಕ ಅವ್ರು ಅಂತಾರೆ ಓವರ್ ರೇಟೆಡ್ ಅಂತ, ಬಟ್ ಸ್ಟಿಲ್ ಆ ಒಂದು ರೋಲ್ ಕ್ಲಾರಿಟಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಸೊ ಲೈವಲ್ಲೂ ಇದೇ ಡಿಸ್ಕಸ್ ಮಾಡಿದೀವಿ, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಸೋಲು ಓಕೆ ಗುರು, ಅದೇ ಅದೆಲ್ಲ ಇರುತ್ತೆ, ಏನಿಲ್ಲ ಅಂತಲ್ಲ. ಬಟ್ ಅದೇ ಇವರು ರೀತಿ ಒಂಥರ ಸರಿ ಅನ್ಸಲ್ಲ ಅನ್ನೋದೇ. ಸೊ ಇದಾಗಿತ್ತು ನನ್ನ ಅನಿಸಿಕೆ. ನೆಕ್ಸ್ಟ್ ಮ್ಯಾಚ್ ಕ್ರೇಜಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ಕೊಂಡಿದ್ದೀನಿ ಗುರು. ಸ್ಪೆಷಲಿ ಸ್ಕೈ ಅಂಡ್ ಗಿಲ್ ಕಡೆಯಿಂದ ಪಕ್ಕಾ ರನ್ಸ್ ಬರುತ್ತೆ ಅನ್ಕೊಂಡಿದ್ದೀನಿ. ಬರ್ಬೇಕು ಗುರು, ಅದೇ ನನ್ನ ಆಸೆ, ಬರ್ಬೇಕು, ಚೆನ್ನಾಗಿರುತ್ತೆ. ಸೊ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಎಲ್ಲ ಸಖತ್ತಾಗಿ ಆಡಿದ್ರೆ, ವೈಸ್ ಕ್ಯಾಪ್ಟನ್ ಎಲ್ಲ ಸಖತ್ತಾಗಿ ಆಡಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. 2-1 ನಮ್ಮ ಬಾಯ್ಸ್ ಸಖತ್ತಾಗಿ ಆಡ್ಬಿಟ್ಟು ಗೆಲ್ತಾರ, ಏನ್ ಕತೆ ನೋಡೋಣ ಏನ್ ಮಾಡ್ತಾರೆ ಅಂತ. ಸರಣಿ ಮುನ್ನಡೆ ಸಾಧಿಸ್ತಾರ ಇಲ್ಲ ಅಂತ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋಣ. ಅಂಡ್ ಏನಂದ್ರೆ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.